ಹಾಯ್, ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋಗಳಿಗೆ ನೋಡ್ತಾ ಹೋಗಿ, ಫನ್ನಿ ಆಗಿದೆ, ತುಂಬ ಎಂಜಾಯ್ ಮಾಡ್ತೀರಾ. ಅವ್ರು ಹಾಯ್ ಅಂತ ಹೇಳಿದರು, ಅದು ಸರಿಯಾಗಲಿಲ್ಲ, ನಾನು ಮ್ಯೂಟ್ ಮಾಡಿಟ್ಟಿದ್ದೇನೆ. ವಿಡಿಯೋಗೆ ಬನ್ನಿ ಸ್ಟಾರ್ಟ್ ಮಾಡುವ, ಏನೆಲ್ಲ ಕ್ವಶನ್ ಕೇಳಿದೆ ಅಂತ. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ನ್ಯೂ ವ್ಲಾಗ್. ಎಲ್ಲರಿಗೆ ಎಕ್ಸಾಮು. ಇವಳು ರೂಪಿಕಾ, ಎಷ್ಟನೇ ಕ್ಲಾಸ? 6th. ಇವಳ ಭೂಮಿಕಾ 8th ಸ್ಟ್ಯಾಂಡರ್ಡ್. ಇವಳು ದೀಪಿಕಾ 2nd PUC. ಇವಳು ವೇದಿಕಾ 10th. ಇವಳದ್ದು ವಿಡಿಯೋ ನೋಡಿರ್ತೀರ, ಅವಳದ್ದು ಸೈನ್ಸ್ ಪೇಪರ್ ರಿವೀಲ್. ಓದ್ತಾ ಇದ್ದಾಳೆ ಪಾಪ. ಓದುವಾಗ ಒಮ್ಮೆ ಬ್ರೇಕ್ ಕೊಡುವ ಅಂತ ಹೇಳಿ ಕೆಲವು ಕ್ವಶನ್ ಕೇಳುವ, ಹೇಗೆ ಫನ್ನಿ ಆನ್ಸರ್ ಕೊಡ್ತಾರೆ ನೋಡುವ. ಎಂತ ಗೊತ್ತುಂಟ, ವಿಮಾನ ಡೆಲ್ಲಿಗೆ ಹೋಗುವಾಗ 1.5 ಗಂಟೆಗೆ ಹೋಗ್ತದೆ, ರಿಟರ್ನ್ ಬರುವಾಗ 90 minutes ಬರ್ತದೆ. ಹೇಗೆ? ಅದಲ್ಲಿ ನಿಂತಿರ್ತದೆ ಅರ್ಧ ಗಂಟೆ. ಎಲ್ಲಿ? ಮೇಲೆ ನಿಂತ ನಿನ್ನ ಅಪ್ಪ ಜಾಗ ಇಟ್ಟಿದ್ದಾರೆ ಅಲ್ಲಿ. ಮೋಸ್ಟ್ಲಿ ಅದು ಸುತ್ತಿ ಬಂದಿರ್ಬೋದು. ಎಲ್ಲಿ ಸುತ್ತಿ ಆಕಾಶದಲ್ಲಿ ಸುತ್ತಿ ಬಂದಿರ್ತಲ್ಲ. ನಂಗೆ ನೆನಪು ಬರ್ತಿಲ್ಲ. ಹೋಗುವಾಗ ಒಂದು ಹಾರ್ತಾನೆ ಇರುವುದಿಲ್ಲ, ಅದು ಅಲ್ಲೇ ನಿಂತಲ್ಲಿರ್ತದೆ. ಮತ್ತೆ ಹೋಗಿ ಬರುದಲ್ಲವಾ. 1.5 ಗಂಟೆ ಅಂದ್ರೆ ಎಷ್ಟು ನಿಮಿಷ? 90 ನಿಮಿಷ. ರಿಟರ್ನ್ ಬರುವಾಗ ಎಷ್ಟು ನಿಮಿಷ ಹೇಳಿದ್ದೆ ನಾನು? 90 ನಿಮಿಷ. ಇನ್ನೊಂದು ಕ್ವಶನ್, ಒಂದು ತಕ್ಕಡಿಯಲ್ಲಿ 15 kg ಕಲ್ಲು, ಇನ್ನೊಂದ್ರಲ್ಲಿ 15 kg ಸೌತೆಕಾಯಿ ಇಟ್ಟಿರ್ತಾರೆ. ಯಾವ ತಕ್ಕಡಿ ಕೆಳಗೆ ಬರ್ತದೆ? ಸೌತೆಕಾಯಿ ತಕ್ಕಡಿ ಕೆಳಗೆ ಬರ್ತದೆ. ನೀನು? ಕಲ್ಲು ಮೇಲೆ ಹೋಗ್ತದೆ. ಯಾಕೆ ಕಲ್ಲು ಮೇಲೆ ಹೋಗ್ತದೆ? ಯಾಕಂದ್ರೆ ಸ್ವಲ್ಪ ಹಾಗೇನೆ. ನೀನು? ಸೌತೆಕಾಯಿ ಮೇಲೆ ಬರ್ತದೆ, ಕಲ್ಲು ಕೆಳಗೆ ಹೋಗ್ತದಾ? ಯಾಕೆ? ಕಲ್ಲು ಭಾರ ಇರ್ತದಂತವಾ? ನೀನು? ಯಾಕಂದ್ರೆ 15 ಸೌತೆಕಾಯಿ ಕೆಜಿ, 15 ಕಲ್ಲಿದು ಕೂಡ ಕೆಜಿ, ಅದಕ್ಕೆ ಲೆವೆಲ್ ಆಗಿರ್ತದೆ. ಕರೆಕ್ಟ್ ಆನ್ಸರ್ ಆಯ್ತಾ? ಟ್ಯಾಲೆಂಟೆಡ್ ಗರ್ಲ್. ಇನ್ನೊಂದು ಕ್ವಶನ್, ಅಪ್ಪನನ್ನು ಕರೆಯುವ ಹಣ್ಣು ಯಾವುದು? ಅಪ್ಪನನ್ನು ಕರೆಯುವ ಹಣ್ಣು ತೂತುವಡೆ. ಅಪ್ಪನನ್ನು ಕರೆಯುವ ಹೆಸರು ರಾಮಫಲ. ಹಣ್ಣು ಹಂಪನ ಹಣ್ಣು. ಅಪ್ಪನ ಹಣ್ಣು. ಅಪ್ಪನ ಹಣ್ಣು ಯಾವ್ದಾ? ಎಂತ ಹೆಸರು? ಆನ್ಸರ್ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೇನೆ, ಹೇಳಿ ಸರಿ, ಥಿಂಕ್ ಮಾಡಿ. ಅಪ್ಪ ಎಂದು ಕರೆಯುವ ಹೇಳಿದವರಿಗೆ 50 ರೂಪಾಯಿ. ಅಪ್ಪನನ್ನು ಕರೆಯುವ ಹಣ್ಣು ಯಾವುದು? ಸೀತಾಫಲ, ರಾಮ್ಫಲ್. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ತೂತುವಡೆ. ನೀವು ಹೋಗ್ತಾ ಇರ್ತೀರ, ಶಾಲೆ ಬಿಟ್ಟು ಇದಕ್ಕೆ ಬರ್ತಾ ಇರ್ತೀರ, ಆಗ ಒಂದು ಕಡೆ 500 ರೂಪಾಯಿ ನೋಟ್ ಬಿದ್ದಿರ್ತದೆ, ಇನ್ನೊಂದು ಕಡೆ 200 ರೂಪಾಯಿ ನೋಟ್. ನೀವು ಎಷ್ಟು ರೂಪಾಯಿ ನೋಟ್ ಎತ್ಕೊಳ್ತೀರಾ? 500 ರೂಪಾಯಿ ನೋಟ್. ಎಷ್ಟು ರೂಪಾಯಿ ನೋಟ್ ಎತ್ಕೊಳ್ತೀಯ ನೀನು? ಅಲ್ಲಿ 500 ಪ್ಲಸ್ 200 ಇರುದಲ್ಲ, 2 ಜನ ನೋಟ್ ಎತ್ಕೊಳ್ತೇನೆ. ಕರೆಕ್ಟ್, ಹೌದು. 200 ರೂಪಾಯಿ ನೋಟ್ ಇದು 500 ರೂಪಾಯಿ ನೋಟ್ ಯಾರಾದ್ರೂ ಬಿಡ್ತಾರೆ? 2 ಸಹ ಎತ್ಕೊಳ್ಳೋದಿಲ್ವಾ? ನಾನಾದ್ರೂ ಎತ್ಕೊಳ್ತೇನೆ, ನನ್ನ ತರ ಇರ್ಬೇಕು. 2 ನೋಟಿಗೆ ಎತ್ತಾಕೊಂಡ್ಬರ್ಬೇಕು. 2 ನೋಟ್ ಯಾಕೆ ತಗೊಳ್ತಿ ನೀನ್? ಖಾಲಿ 200 ರೂಪಾಯಿ ಎಷ್ಟು ತಗೋ, 500 ರೂಪಾಯಿ ಬೇರೆಯವರಿಗೆ. 500 ರೂಪಾಯಿ ನೀವು ಬಿಟ್ಟು ಕೊಡ್ತೀವಿ. 200 ರೂಪಾಯಿ ಬೇರೆಯವರಿಗೆ ಇಡ್ಲಿ. ಒಂದು ಫಿಶ್ ಟ್ಯಾಂಕ್ ಅಲ್ಲಿ 5 ಮೀನು ಇರ್ತದೆ, 2 ಮೀನು ಸತ್ತೋಗ್ತದೆ. ಎಷ್ಟು ಮೀನು ಉಳಿತದೆ? ಮತ್ತೆ 3 ಉಳಿತದೆ. 2 ಎಷ್ಟು ಮೀನು ಇರ್ತದೆ ಟೋಟಲ್? 5 ಮೀನು ಇರ್ತದೆ, 2 ಮೀನು ಸತ್ತೋಗ್ತದೆ. 1 ಉಳಿತದೆ. ಒಂದೇ ಕರೆಕ್ಟ್ ಅಲ್ಲ? 3 ಉಳಿಬೇಕಲ್ಲ? 3 ಅಲ್ಲ, ಇನ್ನೆರಡು ಅದರ ಪಿಂಡ ಬಿಡ್ಲಿಕ್ಕೆ ಹೋಗಿರ್ತದೆ. ಎಷ್ಟು ಮೀನು ಇರ್ತದೆ ಆಗ? ಇನ್ನು 1. ಅದೇ ಕರೆಕ್ಟ್ ಆನ್ಸರ್. ಇನ್ನೆರಡು ಪಿಂಡ ಬಿಡ್ಲಿಕ್ಕೆ ಹೋಗಲ್ವಾ ಅದರಲ್ಲಿ? ಇನ್ನೊಂದು ಮೀನು ಯಾಕೆ ಹೋಗ್ಲಿಲ್ಲ? ಅದು ಅಲ್ಲೇ ಇತ್ತು, ಅದರ ಮನೆ ಎಲ್ಲ ಕಾಯ್ಬೇಕಲ್ಲ. ಮನೆ ಉಂಟಾ? ಕಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಕೋಲ್ಡ್ ಆಗ್ತದೆ, ಖುಷಿ ಆಗ್ತದೆ. ಐಸ್ ಕ್ರೀಮ್ ಖಾಲಿ ಆಗ್ತದೆ. ವೆರಿ ಗುಡ್. ಮತ್ತೊಂದು, ಆಫ್ರಿಕಾದ ಜನರು ಬಾಳೆಹಣ್ಣನ್ನು ಹೇಗೆ ತಿಂತಾರೆ? ಬಾಯಲ್ಲಿ
ಬಾಯಿ ಸಿಪ್ಪೆ ಬಿಡಿಸಿ ತಿಂತಾರೆ, Correct. ಹಾಗೆ ತಿಂತಾರೆ. ಹಾಗೆ ತಿಂತಾರೆ ಅದು ಕರೆಕ್ಟ್. ಬಾಯಿ ಬಿಡಿಸಿ ಬಿಡ್ತಾರೆ. ಇಲ್ಲ ಸಿಪ್ಪಿ ಸುಲ್ದೆ ತಿಂತಾರೆ. ಇವಳದು ಬೇರೆನೆ ಕೆಲಸ ಆಗ್ತಾ ಉಂಟು ಇಲ್ಲಿ. ಅಲ್ಲ 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 2 ಮಾವಿನ ಹಣ್ಣು ಇರ್ತದೆ, 3 ಜನರು ಇರ್ತಾರೆ, ಹೇಗೆ ಹಂಚುತ್ತಾರೆ? 2 ಮಾವಿನ ಹಣ್ಣು ಇರ್ತದೆ, 3 ಜನ ಇರ್ತಾರೆ, ಹೇಗೆ ಹಂಚುತ್ತಾರೆ? ಹೇಗೆ ಪಾಲ್ ಮಾಡಿ? ಇಲ್ಲ ಜ್ಯೂಸ್ ಮಾಡಿ ಕುಡಿತಾರೆ. ಕರೆಕ್ಟ್. ನಂಗೆ ಗೊತ್ತಿತ್ತು ಮುಂಚೆ. ಆಕಾಶದಲ್ಲಿ ಹಕ್ಕಿ ಹಾರ್ತಾ ಇರ್ತದೆ, ಅದೊಂದು ಮೊಟ್ಟೆ ಇಡುವ ಹಕ್ಕಿ. ಮೊಟ್ಟೆ ಇಡ್ತದೆ, ಕೆಳಗೆ ಬಿದ್ರೂ ಹೊಡೆಯುವುದಿಲ್ಲ, ಹೇಗೆ? ಅವರು ಬೇರೆಯವರು ಬಂದು ಎತ್ತಾಕೊಂಡು ಕ್ಯಾಚ್ ಹಿಡಿತಾರೆ. ಪೂಜೆ ಮಾಡ್ತಿರ್ತಾರೆ. ಹಾಗೆ ಗಟ್ಟಿ ಇರ್ತದೆ. ಯಾರು ಪೂಜೆ ಮಾಡ್ತಿರ್ತಾರೆ? ಬೇರೆಯವರು ಎಕ್ಕಿಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ. ಮೊಟ್ಟೆ ಯಾಕೆ ಒಡೆಯುವುದಿಲ್ಲ ಕೇಳಿದು? ಮೊಟ್ಟೆ ಗಟ್ಟಿ ಇರ್ತದೆ. ಅದೆಲ್ಲಿ ಸೇಫ್ ಪ್ಲೇಸ್ ಅಲ್ಲಿ ಬಿದ್ದಿರ್ತದೆ, ಹುಲ್ಲಲ್ಲಿ ಬಿದ್ದಿರ್ತದೆ, ಇಲ್ಲ ನೀನು ನದಿಯಲ್ಲಿ ಬಿದ್ದಿರ್ತದೆ. ನದಿಯಲ್ಲಿ. ನದಿಯಲ್ಲಿ ಬಿದ್ದರೆ ಈಚ್ಕೊಂಡು ಹೋಗ್ತಾ ಇರ್ತದೆ. ಆನ್ಸರ್ ಎಂತದ? ನೀ ಹೇಳು ಹೇಗೆ, ಯಾಕೆ ಎಂತ ಇಲ್ಲ ಹಾಕಿ ಚಡ್ಡಿ ಹಾಕಿರ್ತದಂತೆ. ಚಡ್ಡಿ ಹಾಕಿದ್ರೆ ಅದು ಈಚಿಕೊಂಡು ಹೋಗೋದಿಲ್ಲ ಹಾಗಾದ್ರೆ. ಮೊಟ್ಟೆ ಕೆಳಗೆ ಬೀಳ್ದಿಲ್ಲಲ್ಲ ಚಡ್ಡಿ ಹಾಕಿದ್ರೆ, ಹಾಗೆ. ಇನ್ನೊಂದು ಕ್ವಶನ್, ಫನ್ನಿ ಕ್ವಶನ್ಸ್ ಆಯ್ತಾ? ಲೈಸೆನ್ಸ್ ಇಲ್ಲದ ಡ್ರೈವರ್ ಯಾರು? ಫ್ರೆಂಡ್ಸ್ ಇದು ನಿಮ್ಗೆ ಕಮೆಂಟ್ ಮಾಡಿ ಗೊತ್ತಿದ್ದವರು. ಬಸ್ ಡ್ರೈವರ್. ಬಸ್ ಡ್ರೈವರ್ಗೆ ಲೈಸೆನ್ಸ್ ಇಲ್ಲದಿದ್ರೆ ಬಸ್ ಓಡಿಸಿಕ್ಕೆ ಬಿಡ್ತಾರ? ಅಲ್ಲ, 17 ವರ್ಷದ ಮಕ್ಕಳಿಗೆ. ನಾನು ಇದಕ್ಕೆ ಆನ್ಸರ್ನೇ ಇದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೇನೆ. ನೀನು ಮುಂದೆ ಓಡ್ತಾ ಇಲ್ಲ, 10 ನಿಮಿಷ ಬಿಟ್ಟಾದ್ಮೇಲೆ. ಮಕ್ಕಳಿಗೆ ಲೈಸೆನ್ಸ್ ಇರುದಿಲ್ಲಲ್ಲ, ಅವರಿಗೆಲ್ಲ ಗಾಡಿ ಬಿಡುದು. ಅಲ್ಲ, ಇದಕ್ಕೆ ನೀವು ಆನ್ಸರ್ ಮಾಡಿ. ಇವ್ರು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.